ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನು ಹೇಳಿದೆ ಹಂಗೆ ಡೈಲಿ ಒಂದು ವಿಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಮೊದಲು ವಿಡಿಯೋಗಳು ಮಾಡಿದ್ರೂ ಹಾಕೋಕ್ಕಾಗ್ದೇ ಹಾಗೆಲ್ಲ ಡಿಲೀಟ್ ಮಾಡಿಕ್ಕಿದ್ದೀನಿ. ಈಗ ಅದಕ್ಕೆ ಡೈಲಿ ಒಂದು ವಿಡಿಯೋ ಹಾಕಲೇಬೇಕು. ಕಟ್ಟಿಂಗ್ದಾಗಲಿ ಸ್ಟಿಚಿಂಗ್ದಾಗಲಿ ಇಲ್ಲ ಎಂಬ್ರಾಯ್ಡಿಂಗ್ ವರ್ಕ್ದಾಗಲಿ ಏನಾದರೂ ಒಂದು ವಿಡಿಯೋ ರೆಡಿ ಮಾಡಬೇಕು ಅಂತ ಅಂದ್ಬಿಟ್ಟು ಇವತ್ತೊಂದು ಡಿಸೈನ್ ಬ್ಲೌಸ್ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಇವಾಗ ಟ್ರೆಂಡಿಂಗ್ ಆಗಿ ನಡೀತಾ ಇರೋಂಥ ಸ್ಲೀವ್ಸ್ ಅದು. ಹಂಗಾಗಿ ನಾನು ಬರೀ ಸ್ಲೀವ್ಸ್ ಯಾಕೆ ಅಂದ್ಬಿಟ್ಟು ನೆಕ್ಗೂ ಹಿಂದೆ ಅದೇ ಥರ ಸ್ವಲ್ಪ ಮ್ಯಾಚಿಂಗ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಫಸ್ಟ್ಗೆ ನಾನು ಅಳತೆ ತೊಗೊಬಿಡೋಣ. ನಾನು ಆಲ್ರೆಡಿ ಅಳತೆ ತೊಗೊಂಡು ಬರೆದು ಇಟ್ಕೊಂಡಿದ್ದೀನಿ. ಎದೆ ಸುತ್ತಳತೆ ಬಂದ್ಬಿಟ್ಟಿದ್ದು 36 ಬರುತ್ತೆ. ಎದೆ ಸುತ್ತಳತೆ 36 ಬರುತ್ತೆ. 36ನ 4 ಭಾಗ ಮಾಡ್ಕೋಬೇಕು. 4 ಭಾಗ ಮಾಡಿದಾಗ ನಮಗೆ 9 ಇಂಚ್ ಬರುತ್ತೆ. ಆಯಿತಾ. ಇದು ಸೊಂಟದ ಸುತ್ತಳತೆ ಬಂದ್ಬಿಟ್ಟು 31 ಇದೆ. ಸೊಂಟದ ಸುತ್ತಳತೆ ಬಂದ್ಬಿಟ್ಟು 31 ಇದೆ. ಅದನ್ನು 4 ಭಾಗ ಮಾಡಿದ್ರೆ 7 ಮುಕ್ಕಾಲು ಬರುತ್ತೆ. ನಮಗೆ 7 ಮುಕ್ಕಾಲು ಬರುತ್ತೆ. ನೆಕ್ಕು ಮತ್ತು ಶೋಲ್ಡರ್ ಬಂದ್ಬಿಟ್ಟು 5 ಮುಕ್ಕಾಲು ಬರುತ್ತೆ. 5 ಮುಕ್ಕಾಲು ಬರುತ್ತೆ. ಇವಾಗ ಇದು ಅಳತೆ ತೊಗೊಂಡಿದ್ದೀನಿ. ಸ್ಲೀವ್ ಉದ್ದ ಬಂದ್ಬಿಟ್ಟು 10 ಇಂಚು, ಸುತ್ತಳತೆ ಬಂದ್ಬಿಟ್ಟು ಸ್ಲೀವ್ ಸುತ್ತಳತೆ 12 ಇಂಚು ಇಷ್ಟಿದೆ. ಇವಾಗ ಇದನ್ನು ಹೇಗೆ ಕಟಿಂಗ್ ಮಾಡೋದು ನೋಡೋಣ. ಫಸ್ಟ್ಗೆ ಇದಕ್ಕೆ ಬ್ಲೌಸ್ ಉದ್ದ ಬಂದ್ಬಿಟ್ಟು 15 ಇಂಚು. ಇದು ಒಂದು ಬ್ಲೌಸ್ ಕಟಿಂಗ್ ಮಾಡೋಕ್ಕೆ ಮಾರ್ಕ್ ಮಾಡಿದ್ದೆ. ಅದು ಬೋಟ್ ನೆಕ್ ಬಂದ್ಬಿಟ್ಟು ಇದನ್ನು ಸೈಡ್ಗೆ ಇಟ್ಟಿದ್ದೆ. ಆಮೇಲೆ ಐರನ್ ಬಾಕ್ಸ್ ಬೇರೆ ಎಲ್ಲ ರಿಪೇರಿ ಆಗಿಬಿಟ್ಟಿದೆ. ಹಾಗಾಗಿ ಇದು ಐರನ್ ಮಾಡೋಕ್ಕಾಗಲಿಲ್ಲ, ಹಂಗೆ ಕಟಿಂಗ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ನಮ್ಮದೇ ಬ್ಲೌಸ್ ಆಗಿರೋದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ ರಿಪೇರಿ ಆಗೋವರೆಗೂ. ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಇವಾಗ ಇದು ಉದ್ದ ಬಂದ್ಬಿಟ್ಟು ನಮಗೆ ಆಲ್ರೆಡಿ ಅರ್ಧ ಇಂಚು ಮಾರ್ಕ್ ಮಾಡಿದ್ದೀನಿ ನೋಡಿ. ಅರ್ಧ ಇಂಚು ಯಾವುದೇ ಬ್ಲೌಸ್ ಆದರೂ ಫಸ್ಟ್ ಅರ್ಧ ಇಂಚನ್ನ ಎತ್ತಿ ಮಾರ್ಕ್ ಮಾಡ್ಕೊಳ್ಳಿ. ಇದು ಸ್ಟಿಚಿಂಗಿಗೆ ಅದು ಏರುಪೇರಿನ ಕಟ್ ಮಾಡ್ಕೊಳ್ಳಿ. ಮತ್ತು ಇವಾಗ ಇಲ್ಲಿಂದ ನಮಗೆ 15 ಇಂಚು ಬೇಕು. 15 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. 15 ಇಂಚಿಗೆ ಮಾರ್ಕ್ ಮಾಡಿ ಮೇಲೆ ಒಂದು ಅರ್ಧ ಇಂಚು ಸ್ಟಿಚಿಂಗಿಗೆ ಬೇಕು. ಇವಾಗ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನಾನು ಹೇಳಿದಾಗೆ ಸೊಂಟದ ಸುತ್ತಳತೆ ಬಂದ್ಬಿಟ್ಟು 31 ಇದೆ. ನಾನು ಟೇಪಲ್ಲಿ ತೋರಿಸ್ತೀನಿ ನೋಡಿ. 31 ಇದೆ. 31ಕ್ಕೆ ಈ ರೀತಿ ಟೇಪ್ನ 2 ಭಾಗ ಮಾಡಿ ಮತ್ತೆ ಇದನ್ನು ಫೋಲ್ಡ್ ಮಾಡಿ ಈ ರೀತಿ ಮಾಡಿದ್ರೆ ನಮಗೆ ರೆಡಿ 7 ಮುಕ್ಕಾಲು ಸಿಗುತ್ತೆ ನೋಡಿ. 7 ಮುಕ್ಕಾಲಿಗೆ ಇಲ್ಲಿ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ 1 ಇಂಚ್ ಬಂದ್ಬಿಟ್ಟು ಡಾಟ್ ಹಿಡಿಯೋಕ್ಕೆ, 2 ಇಂಚ್ ಬಂದ್ಬಿಟ್ಟು ಎಕ್ಸ್ಟ್ರಾ ಸ್ಟಿಚಿಂಗಿಗೆ. ಯಾವುದೇ ಬ್ಲೌಸ್ಗಾದರೂ ನಾನು 2 ಇಂಚನ್ನೇ ಬಿಡ್ತೀನಿ. ಅದಕ್ಕೋಸ್ಕರ ಎದೆ ಸುತ್ತಳತೆ ಬಂದ್ಬಿಟ್ಟು 36 ಇದೆ. 36ನೂ ಹಾಗೇ ನೋಡಿ. 36ಕ್ಕೆ 2 ಭಾಗ ಮಾಡ್ಕೊಳ್ಳಿ ಟೇಪಲ್ಲಿ ಈ ರೀತಿ 2 ಭಾಗ ಮಾಡಿ ಮತ್ತೆ ಇದನ್ನು ಈ ರೀತಿ ಫೋಲ್ಡ್ ಮಾಡಿದ್ರೆ ನಿಮಗೆ ಎದೆ ಸುತ್ತಳತೆ ಸಿಗುತ್ತೆ. ಇದು 9 ಇಂಚ್ ಬಂತು. ಇಲ್ಲಿ 9 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ. ಆಯಿತು. ಇವಾಗ ಇಲ್ಲಿ ನೆಕ್ ವಿಡ್ತ್ ಮತ್ತು ಶೋಲ್ಡರ್ ಬಂದ್ಬಿಟ್ಟು 5 ಮುಕ್ಕಾಲು ಬರುತ್ತೆ. 5 ಮುಕ್ಕಾಲಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇದು ಬಂದ್ಬಿಟ್ಟು 2 ಕಾಲಿಗೆ ಇಡ್ತೀನಿ. ನೆಕ್ ವಿಡ್ತು 2 ಕಾಲು ಸಾಕು. 2 ಕಾಲು ಇಟ್ಕೊಳ್ಳಿ. 2.5 ಇಟ್ಟಕ್ಕೋದ್ರೆ ನಾವು ಸ್ಟಿಚಿಂಗ್ ಮಾಡುವಾಗ ಬ್ರಾಡ್ ಆಗಿಬಿಟ್ರೆ ಇಲ್ಲಿ ಜಾರುತ್ತೆ. ನಮಗೆ ನಾವೇನೋ ಸ್ಟಿಚಿಂಗ್ ಇಷ್ಟೇ ಅಂತ ತೊಗೊಂಡಿರ್ತೀವಿ. ಸ್ಟಿಚಿಂಗ್ ಮಾಡುವಾಗ ಆ ಕಡೆ ಈ ಕಡೆ ಆದಾಗ ನಮಗೆ ಇದು ಬ್ರಾಡಾಗಿ ಡ್ರಾಪ್ ಆಗೋ ಚಾನ್ಸ್ ಇರುತ್ತೆ. 2 ಇಲ್ಲ 2 ಕಾಲು ಇಟ್ಕೊಳ್ಳಿ. ಜಾಸ್ತಿ ದಪ್ಪ ಇರೋರ್ಗಾದರೆ ಮಾತ್ರ 40 ಸೈಜ್ ಮೇಲಾದರೆ ಎದೆ ಸುತ್ತಳತೆ ಆವಾಗ 2.5 ಇಟ್ಕೋಬೋದು. ಇಲ್ಲ 2 ಇಲ್ಲ 2 ಕಾಲು ಆದರೆ, ಚಿಕ್ಕ ಬ್ಲೌಸ್ ಆದರೆ 2 ಸಾಕು. ಸ್ವಲ್ಪ ಇವಾಗ ನಾವು 36, 38, 40 ಒಳಗಾದರೆ 2 ಕಾಲು ಇಟ್ಕೊಂಡ್ರೆ ಸಾಕು. ಇವಾಗ ಡೀಪ್ ಬಂದುಬಿಟ್ಟು ನಾನು ಇಲ್ಲಿ ಮಾರ್ಕ್ ಮಾಡ್ಕೋತೀನಿ. ಇದರಲ್ಲಾದರೂ ಮಾಡ್ಕೋಬೋದು. ಇದು ಸ್ವಲ್ಪ ಬ್ರಾಡಾಗಿರೋದ್ರಿಂದ ಸ್ವಲ್ಪ ಈ ರೀತಿ ಮಾರ್ಕ್ ಮಾಡ್ಕೋತೀನಿ. ಇದು ಬಂದ್ಬಿಟ್ಟು ಇಲ್ಲಿ ಡಿಸೈನ್ ಬರುತ್ತೆ. ನಾನು ಹೇಳಿದ್ನಲ್ಲ ಸ್ಲೀವ್ಸಿಗೆ ಬರೋ ಡಿಸೈನ್. ಇಲ್ಲೂ ಏನಾದರೂ ಸ್ವಲ್ಪ ಪ್ಯಾಚ್ ಮಾಡೋಣ ಅಂತ ನಾನು 4 ಇಂಚಿಗೆ ತೊಗೊಂಡ್ಬಿಡ್ತೀನಿ. ಡಿಸೈನ್ಗೋಸ್ಕರ 4 ಇಂಚು ಮಾರ್ಕ್ ಮಾಡ್ಕೋತೀನಿ. ಹಿಂಗೆ ಬಂದ್ಬಿಟ್ಟು 3 ಇಂಚ್ ಆದರೆ ಸಾಕು. 3 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದನ್ನು ಇಲ್ಲಿ ಮಾರ್ಕ್ ಮಾಡ್ಕೊಂಡು ಇದೊಂಥರ ಬಾಕ್ಸ್ ಟೈಪಲ್ಲಿ ಬರುತ್ತೆ ಡಿಸೈನು ಈ ರೀತಿ. ಇಲ್ಲ ವಿ ಶೇಪಲ್ಲಿ ಇಟ್ಕೋಬೋದು. ಈ ಥರ ಇಟ್ಟರು ಇಲ್ಲಿ ಮಾಡ್ಕೋಬೋದು. ನಿಮಗೆ ಯಾವ ಡಿಸೈನ್ ಬೇಕು ಅದು ಇಟ್ಕೊಳ್ಳಿ. ನಾನು ಬಾಕ್ಸ್ ಟೈಪಲ್ಲೇ ಇಡ್ತೀನಿ. ಇದರಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಬಿಡೋಣ ಈ ರೀತಿ. ಇಲ್ಲಿ ಮಾಡಿಕೊಂಡು ಇಲ್ಲಿ ಏನು ಮಾರ್ಕ್ ಮಾಡಿರ್ತೀವಲ್ಲ ಇದೇ ಮಾರ್ಕ್ನ ಈ ಕಡೆ ಕೆಳಗಡೆನೂ ಮಾಡ್ಕೋಬೇಕು. ಇಲ್ಲಿ ಡಿಸೈನ್ ಬರುತ್ತೆ. ಕಟಿಂಗ್ ಮಾಡ್ಕೊಂಡು ನಾವು ಡಿಸೈನ್ಗೆ ಅಟ್ಯಾಚ್ ಮಾಡಬೇಕಾಗುತ್ತೆ. ಇಲ್ಲಿ ಆಲ್ರೆಡಿ 3 ಇಂಚ್ ಇಟ್ಟಿದ್ದೀನಲ್ಲ, ಇಲ್ಲೂ 3 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಮಾಡಿ ಇದನ್ನು ಇಲ್ಲಿ ಜಾಯಿಂಟ್ ಮಾಡ್ಕೋತೀನಿ. ಇದು ಜಾಯಿಂಟ್ ಮಾಡಿ ಇವಾಗ ಇದು ಸ್ವಲ್ಪ ಇಲ್ಲಿ ಕ್ರಾಸ್ ಇದೆಯಲ್ಲ ಜಾಯಿಂಟ್ ಮಾಡ್ಕೋತೀನಿ ಈ ರೀತಿ. ಇಷ್ಟೇ. ಈ ರೀತಿ ಜಾಯಿಂಟ್ ಮಾಡಿಕೊಂಡ್ರೆ ಆಯಿತು. ಇದು ನಮಗೆ ನೆಕ್ ರೆಡಿ ಆಯಿತು ನೋಡಿ. ಇದು ಇಲ್ಲಿ ನಮಗೆ ಡಿಸೈನ್ ಬರುತ್ತೆ. ಯಾಕೆಂದರೆ ನಾನು ಹಿಂದೆ ಸ್ಲೀವ್ಸ್ಗೆ ಇಟ್ಟ ಮೇಲೆ ಹಿಂದೇನು ಹಂಗೆ ಇಟ್ಟರೆ ಚೆನ್ನಾಗಿರಲ್ಲ ಅಂತ ಇದು ನಾನೇ ಡಿಸೈನ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂತ. ಹೀಗೆ ಇದು ಬಂದ್ಬಿಟ್ಟು 5 ಮುಕ್ಕಾಲಿದೆ. ನಾನು 6 ಇಂಚಿಗೆ ಇಟ್ಕೋತೀನಿ. ಇಲ್ಲಿ 5 ಮುಕ್ಕಾಲಿದೆ.
6 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. 5.25 ಆರ್ಮೂಲ್ ರೌಂಡ್ಗೆ ನಾನು 6 ಇಂಚ್ ಇಟ್ಕೊಂಡಿದ್ದೀನಿ. ಮತ್ತು ಈ ಕಡೆಯಿಂದ ಈ ಕಡೆಗೆ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳೋಣ. ಈ ರೀತಿ ಈಗ ಆಲ್ರೆಡಿ ಹೇಳ್ದಂಗೆ ಇಲ್ಲಿ 9 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಮಾಮೂಲಿ ಎಕ್ಸ್ಟ್ರಾ 2 ಇಂಚು ಸ್ಟಿಚಿಂಗಿಗೆ. ಇವಾಗ ಇಲ್ಲಿಂದ ಇಲ್ಲಿಗೆ ನೋಡಿ ಕರೆಕ್ಟಾಗಿ ಬಂದಿದೆ ಜಾಯಿಂಟು. ಹಿಂಗೆ ಆಯಿತು. ಇವಾಗ ಇಲ್ಲಿ ಬಂದುಬಿಟ್ಟು ನಾವು ಇದನ್ನು ಈ ರೀತಿ ಇಟ್ಕೊಂಡು ಈ ಥರ ಫೋಲ್ಡ್ ಮಾಡಿದ್ರೆ ನಮಗೆ ಮಧ್ಯ ಮಾರ್ಕ್ ಬರುತ್ತೆ. ಆ ಮಾರ್ಕಾಗಿ ಈ ಥರ ಸ್ಕೇಲಲ್ಲಿ ನೀವು ಒಂದು ಈ ಥರ ಮಾಡ್ಕೊಳ್ಳಿ. ಈ ರೀತಿ ಇಟ್ಕೊಂಡಾಗ ಏನಾಗುತ್ತೆ, ನೀಟಾಗಿ ಬರುತ್ತೆ ನಿಮಗೆ ಫಿನಿಶಿಂಗು. ಈ ಥರ ಸ್ಕೇಲ್ ಯೂಸ್ ಮಾಡ್ಕೊಳ್ಳಿ, ಇವಾಗ ಎಲ್ಲ ಕಡೆ ಸಿಗುತ್ತೆ ಇದು. ಈ ರೀತಿ ಇಟ್ಕೊಂಡಾಗ ನಿಮಗೆ ಇಲ್ಲಿ ಹೆಚ್ಚು ಕಮ್ಮಿ ಬರೋಲ್ಲ, ರೌಂಡ್ ಶೇಪ್ ನೀಟಾಗಿ ಬರುತ್ತೆ. ಹಂಗಾಗಿ ನೀಟಾಗಿ ಇಟ್ಕೊಳ್ಳಿ. ಈ ರೀತಿ ಕರೆಕ್ಟಾಗಿ ಇಲ್ಲಿ ಮ್ಯಾಚಿಂಗ್ ರೌಂಡ್ ಶೇಪ್ ಆಗೋ ಇದು ರೌಂಡ್ ಚೆನ್ನಾಗಿ ಬರಬೇಕು. ಆ ರೀತಿ ಈ ರೀತಿ ಇಟ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗ ಇದು ಈ ರೀತಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ರೌಂಡ್ ಶೇಪಲ್ಲೇ ಇರುತ್ತೆ ನೋಡಿ, ಈ ರೀತಿ ಇರುತ್ತೆ. ನೀವು ಒಂದ್ಸಲ ಬೇಕಂದರೆ ನೀವು ಸ್ಲೀವ್ಸನ್ನ ಚೆಕ್ ಮಾಡ್ಕೋಬೋದು. ನೀವು ಬೇಕು ಅಂದರೆ 8.25 ಇದೆ, ಕರೆಕ್ಟಾಗಿದೆ. ಇಲ್ಲಾಂದರೆ ನೀವು ಬ್ಲೌಸಲ್ಲಿ ಬೇಕಂದರೆ ಒಂದ್ಸಲ ಚೆಕ್ ಮಾಡ್ಕೋಬೋದು. ಈ ಬ್ಲೌಸ್ ಇದೆ, ನೋಡಿ ಕರೆಕ್ಟಾಗಿದೆ. ಈ ರೀತಿ ಕರೆಕ್ಟಾಗಿದ್ದರೆ ಏನಿಲ್ಲ. ಇವಾಗ ಇದು ಸ್ವಲ್ಪ 8.25 ಇತ್ತು, 8.75 ಬಂತು ಅಂದರೆ ಮೇಲೆ ತಗೊಳ್ಳಿ. ಇವಾಗ 8.25 ಜಾಸ್ತಿ ಬಂತು ಅಂದರೆ ಜಾಸ್ತಿ ಬೇಕು ಅಂದಾಗ ಕೆಳಗಡೆ ಬರಬೇಕು, ಕಮ್ಮಿ ಬೇಕು ಅಂದರೆ ಮೇಲೆ ಹೋಗ್ಬೇಕು. ಆ ರೀತಿ ಇವಾಗ 8.25 ಇದೆ. 9 ಬೇಕಪ್ಪ ನಮಗೆ, ಅವಾಗ ಇಲ್ಲಿ 9 ಬರ್ತಾಯಿಲ್ಲ, ಇಲ್ಲಿಗೆ ತೊಗೊಬಾರ್ದು. ಇದು ಕೆಳಗಡೆ ತೊಗೊಂಡ್ರೆ ನಮಗೆ ಇದೆ ಇಲ್ಲಿಗೆ ಕ್ರಾಸಾಗಿ ತೊಗೊಂಡಾಗ ಕೆಳಗಡೆ ಬರುತ್ತೆ. ಇನ್ನು ಕಮ್ಮಿ ಬೇಕು ಅಂದಾಗ 8 ಇಂಚ್ ಬೇಕು ಅಂದಾಗ ಮೇಲಕ್ಕೆ ತೊಗೋಬೇಕು. ಅಷ್ಟೇ ಡಿಫ್ರೆನ್ಸ್. ಇದರಲ್ಲಿ ನೋಡಿಕೊಂಡು ಇದು ಮಾಡ್ಕೋಬೇಕು. ಇದು ರೆಡಿ ಆಯಿತು. ಇವು ಇದು ನಾನೇನು ಕಟ್ ಮಾಡಲ್ಲ, ಆಮೇಲೆ ಕಟ್ ಮಾಡ್ಕೊತೀನಿ. ಇದು ಮಾತ್ರ ಕಟ್ ಮಾಡ್ಕೊತೀನಿ. ಮಾಮೂಲಿ ಕತ್ರಿನೂ ಚೆನ್ನಾಗಿರ್ಬೇಕು ಇದಕ್ಕೆಲ್ಲ, ನೀಟಾಗಿ ಅಲ್ಲಲ್ಲೇ ಸ್ಯಾನೇಜ್ ಇಟ್ಕೋಬೇಕು. ಇಲ್ಲಾಂದರೆ ಏನಾಗುತ್ತೆ, ಇಟ್ಕೊಳ್ಳುತ್ತೆ ಅಲ್ಲಲ್ಲೇ ಕಟಿಂಗ್ ಮಾಡಬೇಕಾದ್ರೆ ಇಟ್ಕೊಳ್ಳುತ್ತೆ. ನೋಡಿ ಈ ರೀತಿ ತಿರುಗಿಸ್ಕೊಂಡು ನೀಟಾಗಿ. ಇದು ಐರನ್ ಮಾಡಿಲ್ಲ ಫ್ರೆಂಡ್ಸ್, ಐರನ್ ಬಾಕ್ಸ್ ಕೆಟ್ಟೋಗಿದೆ, ಹಾಗಾಗಿ ಸ್ವಲ್ಪ ಹಂಗೆ ಅಡ್ಜಸ್ಟ್ ಮಾಡಿ ಕಟಿಂಗ್ ಮಾಡ್ತಾಯಿದ್ದೀನಿ. ನೀಟಾಗಿ ನಾವೇನು ಕಟಿಂಗ್ ಮಾಡಿರ್ತೀವಲ್ಲ ಅದಕ್ಕೆ ಇದು ಕಟ್ ಮಾಡ್ಕೋಬೇಕು. ಮತ್ತು ಇಲ್ಲಿ 2 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ವಲ್ಲ, ಇಲ್ಲಿಂದ ಕಟ್ ಮಾಡಿಕೊಂಡು ಇಲ್ಲಿ ಮತ್ತೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಈಗ ರೆಡಿ ಆಯ್ತಿದ್ದು ಬ್ಯಾಕು. ಈಗ ಫ್ರಂಟ್ ಬಂದುಬಿಟ್ಟು ಇದು ನಾನು ಇದನ್ನು ಹೀಗೇ ಓಪನ್ ಇರೋದು ನಮ್ಮ ಕಡೆ ಇಟ್ಕೊತೀನಿ. ನೀವು ಉಕ್ಸ್ ಬಟನ್ನು ಹೇಗೆ ಇಟ್ಕೊತೀರ ಅದ್ರ ಮೇಲೆ ನೋಡ್ಕೊಂಡು ಮಾಡ್ಕೋಬೇಕಾಗುತ್ತೆ. ಒಂದೊಂದ್ಸಲ ಉಕ್ಸ್ ಬಟನ್ ನೀವು ಹಿಂದೆ ಇಟ್ಕೊಂಡ್ರೆ ಅವಾಗ ಇದು ಓಪನ್ ಇರಬಾರ್ದು, ಮುಂದೆ ಇದು ಅವಾಗ ಆ ಕಡೆ ಇಟ್ಕೋಬೇಕಾಗುತ್ತೆ. ಆ ರೀತಿ ನೋಡ್ಕೊಂಡು ಮಾಡ್ಕೋಬೇಕಾಗುತ್ತೆ. ಇವಾಗ ಮುಂದೆನೇ ಓಪನ್ ಇದೆ, ಓಪನ್ ಹಿಂದೆ ಇಟ್ಟರೆ ನೀವು ಉಕ್ಸ್ ಬಟನ್ ಐ ಬಟನ್ ಹಿಂದೆ ಇಟ್ಟರೆ ಅವಾಗ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಗಮನದಲ್ಲಿ ಇಟ್ಕೋಬೇಕು. ಆವಾಗ ಈ ರೀತಿ ಇವಾಗ ಇದಕ್ಕೆ ಒಂದು ಪಿನ್ ಹಾಕ್ಕೊಂಬಿಡೋಣ. ಆವಾಗಲೇ ಇದು ಅದ್ರ ಮೊದಲೇ ಇವಾಗ ಐರನ್ ಬೇರೆ ಮಾಡಿಲ್ಲ, ಇದು ಸ್ವಲ್ಪ ಸುಕ್ಕ ಇರೋದ್ರಿಂದ ಆ ಕಡೆ ಈ ಕಡೆ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನೀಟಾಗಿ ಇದು ಐರನ್ ಮಾಡ್ಕೋಬೇಕು. ಐರನ್ ಮಾಡಿ ಐರನ್ ಮಾಡಿಲ್ಲ, ಹಾಗಾಗಿ ಈ ರೀತಿ ಪಿನ್ನ ಹಾಕ್ಕೊಂಡ್ರೆ ನೀಟಾಗಿರುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಮತ್ತೆ ಆ ಕಡೆ ಈ ಕಡೆ ಜರುಗಿದ್ರೆ ನೀಟಾಗಿ ಕೂತ್ಕೊಳ್ಳೋದು ಈ ರೀತಿ ಇರುತ್ತೆ. ಇದನ್ನು ಒಂದ್ಸಲ ಬೇಕು ಅಂದರೆ ಈ ರೀತಿ ಮಾರ್ಕ್ ಮಾಡ್ಕೊಬಿಡಿ. ಏನು ಇಟ್ಟಿದ್ದೀವೆಲ್ಲ ಕೊಟ್ಟು ಅದಕ್ಕೆ ಮಾರ್ಕ್ ಇಟ್ಕೊಬಿಡಿ. ಇಟ್ಕೊಂಡು ಕಟ್ ಮಾಡ್ಕೊಂಬಿಟ್ಟು ಇದು ಏನಿದೆ ಇಲ್ಲಿ ಮ್ಯಾಚ್ ಹಾಕ್ಕೋಬೇಕು. ಮತ್ತು ಈ ಕಡೆ ನಾವು ಅರ್ಧ ಇಂಚು ಈ ಕಡೆ ಉಕ್ಸ್ಬಿಟ್ಟು ಏರ್ಪಟ್ಟಿಗೆ ಬಿಡಬೇಕು. ಬಿಟ್ಬಿಟ್ಟು ಕಟ್ ಮಾಡ್ಕೋಬೇಕಾಗುತ್ತೆ. ಆಯಿತು. ಮತ್ತೆ ಇದನ್ನು ಈ ಕಡೆ ಕಟ್ ಮಾಡ್ಕೋಬೇಕು. ಈ ಕಡೆ ಏನಿದೆ ಹೀಗೆ ಇಲ್ಲಿ ಒಂದು 1/4 ಇಂಚು ಆಚೆ ತಗೋಬೇಕು. ಇಲ್ಲಿ ಡಾಟ್ ಹಿಡಿತೀವಲ್ಲ ಅದಕ್ಕೋಸ್ಕರ ಇದು ಫ್ರಂಟಿಗೆ ಒಂದು 1/4 ಇಂಚು, ಇಲ್ಲೊಂದು ಅರ್ಧ ಇಂಚು ಈ ರೀತಿ ಹಸಕ್ಕೆ ತಗೋಬೇಕು.
ಯಾಕೆಂದರೆ ಇಲ್ಲಿ ಡಾಟ್ ಹಿಡಿತೀವಲ್ಲ ಮುಂದೆ, ಅದಕ್ಕೋಸ್ಕರ 1 ಇಂಚು ಜಾಸ್ತಿ ತಗೋಬೇಕು. ಇಲ್ಲೊಂದು ಕಾಲು ಇಂಚು, ಇಲ್ಲೊಂದು ಅರ್ಧ ಇಂಚು. 1 ಇಂಚು ತಗೊಂಡ್ರೆ ಸಾಕು ನೋಡಿ, 1 ಇಂಚು ಬರುತ್ತೆ. ಇಲ್ಲ ಕಾಲು ಇಂಚು ಇಲ್ಲ ಅರ್ಧ ಇಂಚು. ಇದು ರೆಡಿ ಆಯಿತು. ಹೀಗೆ ಇದನ್ನು ತೆಗೆದುಬಿಡೋಣ. ಮತ್ತು ಇದು ಹಾಗೇ ನಾನು ಇಲ್ಲಿಂದ ಇವಾಗ ಇದು ರೆಡಿ ನಮಗೆ 15 ಇದೆಯಲ್ಲ, ಒಟ್ಟು ಇದು ಟೋಟಲ್ 16 ಇದೆ, 16ವರೆ. ಇವಾಗ ಇಲ್ಲಿಂದ ನಾನು 1.5 ಇಂಚು 1 ಇಂಚು ತಗೋತೀನಿ ಸಾಕು. 17ಕ್ಕೆ ಮಾರ್ಕ್ ಮಾಡ್ಕೊತೀನಿ, ಇಲ್ಲ 16ವರೆ ಇಟ್ಕೊಂಡ್ರೂ ನಡೆಯುತ್ತೆ. 16ವರೆಗೆ ಮಾರ್ಕ್ ಮಾಡ್ಕೊತೀನಿ. ಇದು ಪ್ರಿನ್ಸ್ ಕಟ್ಟೆಲ್ಲ ಹೊಲಿತಾ ಇದ್ದೀನಿ, ಡಾಟ್ ಗಿಟ್ ಏನೂ ಬರಲ್ಲ. ಹಂಗಾಗಿ ಇವಾಗ ಮಾಮೂಲಿ ಫ್ರಂಟ್ ಎಷ್ಟು ಬೇಕು ನೋಡ್ಕೊಂಡು ಇಟ್ಕೋಬೇಕಾಗುತ್ತೆ. ಇದು ಆ್ಯಕ್ಚುಲಿ ನೆನ್ನೆ ಹೊಲ್ದಿರೋ ಬ್ಲೌಸ್ ಇದು, ಆದರೆ ಇದು ಬೋಟ್ ನೆಕ್ ಇದೆ ಅಂದ್ಬಿಟ್ಟು ನಾನು ಇದು ಅರ್ಧ ತೊಗೊಂಡಿಲ್ಲ. ಅದು ಫ್ರಂಟಿಗೆ ಇದು ಚೆನ್ನಾಗೂ ಇದೆ ಫ್ರಂಟು, ಅದಕ್ಕೋಸ್ಕರ ಇದನ್ನೇ ತೊಗೊತಿದ್ದೀನಿ ಫ್ರಂಟ್ಗೆ. ಇದು 8ವರೆ ಇದೆ, ಫ್ರಂಟ್ ಬಂದ್ಬಿಟ್ಟು 8ವರೆ ಇದೆ. 8ವರೆಗೆ ಮಾರ್ಕ್ ಮಾಡ್ಕೊತೀನಿ ಈ ರೀತಿ, 8ವರೆಗೆ. ಮತ್ತು ಈ ಕಡೆ ನೋಡಿ ಇಟ್ಕೊಳ್ಳಿ, ನಿಮಗೆ ಬ್ರಾಡ್ ಬೇಕು ಅಂದರೆ ಜಾಸ್ತಿ ಇಟ್ಕೊಳ್ಳಿ, ಇಲ್ಲ ಬೇಡ ಅಂದರೆ ಕಮ್ಮಿ ಇಟ್ಕೊಳ್ಳಿ. ನಾನು 3 ಇಂಚ್ ಇಟ್ಟಿದ್ದೀನಿ. ಇಟ್ಕೊಂಡು ಈಗ ಇಲ್ಲಿ ಬೇಕಾದ್ರೆ ನೀವು ಸ್ಕೇಲ್ ಇದೆಯಲ್ಲ, ಆ ಸ್ಕೇಲೆಲ್ಲ ನೀವು ಮಾರ್ಕ್ ಮಾಡ್ಕೊಬೋದು, ತೊಂದರೆ ಏನಿಲ್ಲ. ಈ ಥರ ರೌಂಡ್ ಶೇಪ್ ಬೇಕು ಅಂದರೆ ಈ ರೀತಿ ಇಟ್ಕೊಂಡು ನೀವು ಈ ರೀತಿ ಮಾಡ್ಕೊ ನೋಡಿ, ನೀಟಾಗಿ ರೌಂಡ್ ಶೇಪ್ ಬರುತ್ತೆ. ಸ್ಕೇಲಲ್ಲಿ ಯಾವ ಕಡೆ ಬೇಕಾದ್ರೆ ರೌಂಡ್ ಶೇಪ್ನ ಕ್ಲಿಯರ್ ಮಾಡ್ಕೊಬೋದು. ಇಲ್ಲಿ ಶೇಪ್ ತೆಗಿಬೇಕು. ರೌಂಡ್ ಶೇಪಲ್ಲಿ ಸ್ಕೇಲ್ ತಗೊಳ್ದು. ಇದು ಬಂದ್ಬಿಟ್ಟು ಡಾಟ್ ಪಾಯಿಂಟು ಒಂದ್ಸಲ ಇದರಲ್ಲಿ ನೆನಪು ಮಾಡ್ಕೊತೀನಿ, ನೆನ್ನೆ ತಾನೇ ಹೊಲ್ದಿರೋದಿಲ್ವ, ಅದಕ್ಕೋಸ್ಕರ ಇದು ಕರೆಕ್ಟಾಗಿದೆ ಡಾಟ್ ಪಾಯಿಂಟ್. ಇದಂದರೆ ಪ್ರಿನ್ಸ್ ಕಟ್ಟಲ್ಲಿ ಹೊಲಿತಾ ಇದ್ದೀವಲ್ಲ, ಅದಕ್ಕೋಸ್ಕರ ಇದೇ ತೊಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ಇಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ, ಇಲ್ಲಿದೆ 10 ಇಂಚಿದೆ. ಇದು ನಮಗೆ ಸ್ಟಿಚ್ಚಿಂಗು ಸೇರಿಸಿ 10 ಇದೆ, ಇಲ್ಲ ಹಂಗೆ ತೊಗೋತೀನಿ ಅಂದರೆ 9ವರೆ ಇದೆ, 9ವರೆ. ಇದು ಬಂದ್ಬಿಟ್ಟು 15ವರೆ ತೊಗೋಬೇಕು, 9ವರೆ 15ವರೆ. ಇಲ್ಲ ಅರ್ಧ ಇಂಚು ಸ್ಟಿಚಿಂಗ್ ಬಿಟ್ಬಿಟ್ಟು ಇಲ್ಲಿಂದ ಇಲ್ಲಿಗೆ 9ವರೆಗೆ ಮಾರ್ಕ್ ಮಾಡ್ಕೊತೀನಿ. ಇಲ್ಲಿಂದ ಇಲ್ಲಿಗೆ 15ವರೆ ಅಂದರೆ 16 ಇಂಚು 15ವರೆ ತೊಗೊಂಡ್ರು ನಡೆಯುತ್ತೆ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ ಇವಾಗ. ಆಯಿತು. ಇವಾಗ ಇಲ್ಲಿ ಬಂದ್ಬಿಟ್ಟು 4 ಇಂಚು ತಗೋತೀನಿ. ಇದು ಸ್ಟಿಚ್ಚಿಂಗು ಸೇರಿಸಿ ಇಲ್ಲ ಅರ್ಧ ಇಂಚು ಬಿಟ್ಟಿದ್ದೀವಲ್ಲ, ಇದನ್ನು ಸೇರಿಸಿ 4 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ 1 ಇಂಚು, ಈ ಕಡೆಯಿಂದ 1 ಇಂಚು ಮಾರ್ಕ್ ಮಾಡಿಕೊಂಡು, ಇದು ಬಂದ್ಬಿಟ್ಟು ನಮಗೆ ಮಧ್ಯ ಪಾಯಿಂಟು, ಇಲ್ಲಿಗೆ ಮಾರ್ಕ್ ಮಾಡಿದ್ದೀನಿ. ಇವಾಗ ಇಲ್ಲಿಂದ ಇದು ಹಿಂಗೆ ಬರುತ್ತೆ ಡಾಟು. ಇಲ್ಲಿ ಬಂದ್ಬಿಟ್ಟು 2ವರೆಗೆ ನಮಗೆ ಇಲ್ಲಿ ಕ್ರಾಸಾಗಿ ತಗೋಬೇಕು, 2.5 ಇಂಚು. ಇದು ಪ್ರಿನ್ಸ್ ಕಟ್ ಅಲ್ವಾ, ಹಾಗಾಗಿ ಈ ರೀತಿ ತಿರುಗಿಸ್ಕೋಬೇಕು. ಈ ರೀತಿ ಬಂದು ಈ ರೀತಿ ತಿರುಗಿಸ್ಕೋಬೇಕು. ಮತ್ತು ಈ ಕಡೆ ನೀಟಾಗಿ ಈ ರೀತಿ ತಿರುಗಿಸ್ಕೋಬೇಕು. ಇಷ್ಟೇನೇ ಇದೆ. ಇನ್ನು ಹೇಳ್ದಂಗೆ ಇಲ್ಲಿ ಬೇಕು ಅಂದರೆ ಒಂಚೂರು ಕ್ರಾಸಾಗಿ ತಗೋಬೋದು, ಇಲ್ಲಾಂದ್ರೆ ನಡೆಯುತ್ತೆ. ಇವಾಗ ಹಿಂದೆ ಕಟ್ ಮಾಡ್ಕೊಂಡಿದ್ದೀವಲ್ಲ, ಇದು ಒಂದ್ಸಲ ಚೆಕ್ ಮಾಡ್ಕೊಂಬಿಡ್ಬೇಕು. ಯಾಕೆಂದರೆ ನಮಗೆ ಮುಂದೆ ಒಂಚೂರು ಜಾಸ್ತಿ ಬಂದ್ರೂ ನಡೆಯುತ್ತೆ. ಈ ಕಡೆ ಇದು ಮುಂದೆ ಸ್ವಲ್ಪ ಜಾಸ್ತಿ ಇದ್ರೂ ನಡೆಯುತ್ತೆ, ಏನು ಪ್ರಾಬ್ಲಮ್ ಆಗೋಲ್ಲ. ಹಿಂದೆದಿದ್ದು ಇಷ್ಟೇ ಬರಬೇಕಲ್ಲ, ಈ ಕಡೆ ಜಾಯಿಂಟ್ ಮಾಡಿದಾಗ ನಾವು ಕರೆಕ್ಟಾಗಿ ಅಷ್ಟೇ ಬರಬೇಕು ನೋಡಿ, ಅಷ್ಟೇ ಇದೆ ಇದು. ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡ್ರೆ ಸಾಕು. ನಾನಿಲ್ಲಿ ಕೆಳಗಡೆ ಅರ್ಧ ಇಂಚು ಕೆಳಗಡೆಗೇನೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ಟಿಚ್ಚಿಂಗಿಗೆ ಬಿಟ್ಟಿರಲಿಲ್ವಲ್ಲ, ರೆಡಿ ತೊಗೊಂಡಿದ್ದೆ, ಇದು ಸ್ಟಿಚ್ಚಿಂಗಿಗೆ ಬೇಕಲ್ಲ, ಅದಕ್ಕೆ ಅರ್ಧ ಇಂಚು ಮಾಮೂಲಿ 16ವರೆಗೆ ಮಾರ್ಕ್ ಮಾಡಿದ್ದೀನಿ. ಇದು ಕರೆಕ್ಟಾಗಿ ಸರಿ ಹೋಗುತ್ತೆ. ಈಗ ಇದು ಕಟ್ ಮಾಡ್ಕೊತೀನಿ. ಹೇಳ್ದಾಗೆ ಬೇಕು ಅಂದರೆ ಇಲ್ಲಿ ಸ್ವಲ್ಪ ಹಿಂಗೆ ಕ್ರಾಸಾಗಿ ತಗೋಬೋದು. ನೀವು ಬೇಕೇ ಬೇಕು ಅಂದರೆ ಇಲ್ಲಿ ಸ್ವಲ್ಪ ಕ್ರಾಸಾಗಿ ತಗೋಬೋದು, ಇಲ್ಲಾಂದರೆ ಏನು ತೊಂದರೆ ಇಲ್ಲ. ಒಂಚೂರು ಕ್ರಾಸಾಗಿ ಹಿಂಗೆ ಮಾಡ್ಕೊತೀನಿ ಅಂದರೆ ಮಾಡ್ಕೋಬೋದು, ಇಲ್ಲಾಂದ್ರೆ ನಡೆಯುತ್ತೆ. ಈಗ ಫ್ರಂಟ್ ಕಟ್ ಮಾಡ್ಕೊತೀನಿ. ಆಯಿತು. ಇವಾಗ ಇದು ಬಂದ್ಬಿಟ್ಟು ಸೇಪ್ ತೆಗೆದ್ಬಿಡೋಣ ಫಸ್ಟ್ಗೆ.
ಇವಾಗ ಇದು ಮಾಮೂಲಿ ಪ್ರಿನ್ಸ್ ಕಟ್ದು ಕಟ್ಟಿಂಗ್ ಮಾಡ್ಕೊಳ್ಳೋದು. ಫಸ್ಟಿಗೆ ಈ ಕಡೆ ತಗೋತೀನಿ, ಮಾಡಿ ಈ ಕಡೆ ಬಂದ್ಬಿಟ್ಟು ನಾನು ಹೇಳಿದ್ಮೇಲೆ ಇಲ್ಲಿ ಕ್ರಾಸ್ ಆಗಿ ತಗೋಬೇಕು. ಇಷ್ಟು ಇದೊಂದು ಮಾರ್ಕ್ ಮಾಡ್ಕೋಬೇಕು ಇತ್ತು. ಮತ್ತೆ ಈ ಕಡೆ ಇಲ್ಲಿ ಸ್ವಲ್ಪ ಕ್ರಾಸ್ ಆಗಿ ತೆಗಿಬೇಕು. ಅಷ್ಟೇ. ಮತ್ತೆ ಇದನ್ನು ಮಾರ್ಕ್ ಮಾಡ್ಕೋಬೇಕು. ಇಟ್ಕೊಂಡು ಈಗ ಇದು ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಬರುತ್ತೆ. ಈ ರೀತಿ ಕರೆಕ್ಟಾಗಿ ಮ್ಯಾಚ್ ಹತ್ರ ಮ್ಯಾಚ್ ಆಗಬೇಕು. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಕ್ರಾಸಾಗಿ ತೆಗ್ದಿರ್ತೀವಲ್ಲ, ಹಂಗಾಗಿ ಇದು ಹಂಗೆ ಅಡ್ಜಸ್ಟ್ ಆಗುತ್ತೆ ನೋಡಿ. ಅಲ್ಲಿಗೆ ಅಡ್ಜಸ್ಟ್ ಆಗುತ್ತೆ ನೋಡಿ. ಇವಾಗ ಇಲ್ಲಿಂದ ಹಿಂಗೆ ಅಡ್ಜಸ್ಟ್ ಆಯಿತು. ಇವಾಗ ಈ ಕಡೆಯಿಂದ ಈ ಸ್ವಲ್ಪ ಕ್ರಾಸಾಗಿ ತೆಗ್ದಿರೋದ್ರಿಂದ ನಮ್ಗೆ ಇಲ್ಲಿ ನೀಟಾಗಿ ಹಂಗೆ ಅಡ್ಜಸ್ಟ್ ಆಗುತ್ತೆ. ಎಕ್ಸ್ಟ್ರಾ ಬಟ್ಟೆ ಏನು ಬೇಕಾಗಿಲ್ಲ. ಇವಾಗ ಇದು ನೀಟಾಗಿ ರೆಡಿ ಆಯಿತು. ಫ್ರಂಟು ಇದು ಬ್ಯಾಕು ಎರಡು ರೆಡಿ ಆಯಿತು. ಈಗ ಸ್ಲೀವ್ಸ್ ಕಟಿಂಗ್